ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ವೀರಶೈವ ಲಿಂಗಾಯತ ಸಮಾಜವನ್ನ ಕುಗ್ಗಿಸಿ ಒಡೆಯುವ ಷಡ್ಯಂತ್ರವನ್ನ ವಿರೋಧಿಸಿ ದಿನಾಂಕ 28/4/2025 ಸೋಮವಾರದಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು, ಬೆಳಗ್ಗೆ 10 ಗಂಟೆಗೆ ರಾಯಚೂರು ನಗರದ ಬೈಪಾಸ್ ರಸ್ತೆಯ ಶ್ರೀ ರೇಣುಕಾಚಾರ್ಯ ವೃತ್ತದ ಸಮೀಪದಲ್ಲಿ ಇರುವ ಹರ್ಷಿತಾ ಗಾರ್ಡನ್ನಲ್ಲಿ ಸಭೆ ಸೇರಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಪ್ರತಿಭಟನೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿ, ಕರ್ನಾಟಕ ಘನ ಸರ್ಕಾರವು 10 ವರ್ಷಗಳ ಹಿಂದೆ ಶ್ರೀ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ ಜಾತಿ ಜನಗಣತಿ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿರುವವರ ಕುರಿತಾದ ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ವರದಿಯನ್ನು ಇದೇ ದಿನಾಂಕ 2/5/2025ರಂದು ನಡೆಯಲಿರುವ ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ ಅನುಷ್ಠಾನಗೊಳಿಸುವ ಕುರಿತು ದಿನಪತ್ರಿಕೆಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ವರದಿಯಾಗಿರುತ್ತೆ. ಈ ಹಿಂದೆ ನಡೆಸಿದ ರಾಜ್ಯ ಜಾತಿ ಜನಗಣತಿಯಲ್ಲಿ 27% ವೀರಶೈವ ಲಿಂಗಾಯತ ಸಮುದಾಯದವರು ಇರ್ತಾರೆ. ಆದರೆ ಈಗ ವೀರಶೈವ ಲಿಂಗಾಯತ ಹಾಗೂ ಉಪ ಪಂಗಡವನ್ನ ಸೇರಿಸಿ 11% ಇದೆ ಎಂದು ವರದಿಯಾಗಿರುತ್ತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದ ಜನಗಣತಿ ತೆಗೆದುಕೊಂಡಲ್ಲಿ ಸುಮಾರು 2.50 ಕೋಟಿಗೂ ಮಿಗಿಲಾದ ಜನಸಂಖ್ಯೆ ಹೊಂದಿರುತ್ತೆ. ಹೀಗಾಗಿ ನಮ್ಮ ಸಮಾಜಕ್ಕೆ ಘನಘೋರ ಅನ್ಯಾಯವಾಗಿರುತ್ತೆ. ಕಾರಣ ಈಗ ನಡೆಸಿದ ಜಾತಿ ಜನಗಣತಿಯನ್ನ ಒಪ್ಪಲು ನಾವು ಸಿದ್ಧರಿಲ್ಲ. ಅವರ ವರದಿಗೇನಾದರೂ ಅನುಷ್ಠಾನಗೊಂಡಲ್ಲಿ ಪ್ರಸ್ತುತ ಹಾಗೂ ನಮ್ಮ ಮುಂಬರುವ ಪೀಳಿಗೆಗೆ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಬಹುದೊಡ್ಡ ಅನ್ಯಾಯವಾಗುತ್ತೆ ಎಂದಿದ್ದಾರೆ. ಇನ್ನು ಪ್ರತಿಭಟನಾ ಮನವಿ ಪತ್ರ ಸಲ್ಲಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಆಗಮಿಸಬೇಕು ಎಂದಿದ್ದಾರೆ. ದಿನಾಂಕ 28/4/2025 ಈ ಒಂದು ಕಾಂತರಾಜ್ ವರದಿಯ ವಿರೋಧಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ವೀರಶೈವ ಸಮಾಜದ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸತಕ್ಕಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ನಮ್ಮ ಅಖಿಲ ಭಾರತ ವೀರಶೈವ ಸಮಾಜ ಹಮ್ಮಿಕೊಂಡಿದೆ. ಆ ದಿಶೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಈಗಾಗಲೇ ನಮ್ಮ ಅರುಣ್ ಚಂದ ಅವರು ಹೇಳಿರುವಂಥ ರೀತಿಯಲ್ಲಿ ಹರ್ಷಿತಾ ಗಾರ್ಡನ್ನಿಂದ ಈಗ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿಯ ಮೂಲಕ ನಮ್ಮ ಜಿಲ್ಲೆಯ ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಅಲ್ಲಿ ಒಗ್ಗೂಡಿಸಿ ನಮ್ಮ ಶಕ್ತಿ ಪ್ರದರ್ಶನದ ಮೂಲಕ ಈ ಒಂದು ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಹಿಂಪಡೆಯುವಂಥ ನಿಟ್ಟಿನಲ್ಲಿ ನಾವು ಒತ್ತಡ ಇರತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಇಡೀ ಮಾನ್ವಿ ತಾಲೂಕಿನ ವೀರಶೈವ ಲಿಂಗಾಯತ ಎಲ್ಲ ಸಮಾಜದವರಿಗೆ ಎಲ್ಲ ಒಳಪಂಗಡಗಳನ್ನು ಸೇರಿ ಎಲ್ಲರೂ ಕೂಡ ಇದಕ್ಕೆ ಗಮನ ಕೊಡಬೇಕು. ಪ್ರತಿ ಹಳ್ಳಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರಾಗಿರ್ಬೋದು, ಸಮಾಜದ ಮುಖಂಡರಾಗಿರ್ಬೋದು, ಅವರು ಒಂದೊಂದು ಹಳ್ಳಿಗಳಿಂದ ತಮ್ಮ ವಾಹನಗಳನ್ನು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆ ನಾವು ನಿರೀಕ್ಷೆ ಮಾಡಿದ್ದೇವೆ. ಮಾನ್ವಿ ತಾಲೂಕಿನಿಂದ ಸುಮಾರು 5,000 ಜನರನ್ನು ನಿರೀಕ್ಷೆ ಮಾಡಿದ್ದೇವೆ. ಆ ಒಂದು ನಿರೀಕ್ಷೆಗೆ ತಕ್ಕಂತೆ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಇಡೀ ತಾಲೂಕಿನ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳೋದಿಷ್ಟೇ, ಆಯಾ ಹಳ್ಳಿಯಲ್ಲಿರ್ತಕ್ಕಂಥ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಕೇಳ್ಕೊಳ್ತಾರೆ. ಅದರ ಜೊತೆಯೊಂದಿಗೆ ಈಗಾಗಲೇ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ವೀರಶೈವ ಸಮಾಜ ವತಿಯಿಂದ ಈ ಏನು ಕಾಂತರಾಜು ವರದಿ ತಂದಿದ್ದಾರೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂಥ ಒಂದು ವರದಿ. ಇದು ಕೇವಲ ನಮ್ಮ ಸಮುದಾಯಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಹೇಳ್ತಾರೆ ನಮ್ಮ ಜನಸಂಖ್ಯೆ ಈ ಒಂದು ವರದಿಯ ಮೂಲಕ ಕಡಿಮೆ ಇದೆ ಅನ್ನುವಂಥದ್ದು ಎಲ್ಲ ಸಮಾಜದವರು ಹೇಳ್ತಾರೆ. ಇಂಥ ಒಂದು ಎಲ್ಲರಿಗೂ ಬೇಡವಾದಂಥ ಈ ಒಂದು ವರದಿಯನ್ನು ಸರ್ಕಾರ ಯಾಕೆ ಮುಂದೆ ತರೋದಕ್ಕೆ ಇಷ್ಟಪಡ್ತದೆ ಅನ್ನೋದಕ್ಕೆ ನಾವು ಇದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ವೀರಶೈವ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಇದನ್ನು ಜಾರಿಗೊಳಿಸತಕ್ಕಂಥ ಹುನ್ನಾರ ಮಾಡಿದ್ದಾರೆ ಮತ್ತು ಲಿಂಗಾಯತರನ್ನು ತುಳಿತಕ್ಕಂಥ ಕೆಲಸಕ್ಕೆ ಅವರು ಮುಂದಾಗಿರುವಂಥದ್ದನ್ನು ಯಾವುದೇ ಕಾರಣಕ್ಕೆ ವೀರಶೈವರು ಸಹಿಸೋದಿಲ್ಲ. ಇದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಇಷ್ಟಕ್ಕೆ ಅವರು ಅದನ್ನೇ ಹಿಂಪಡಿಬೇಕು. ಒಂದು ವೇಳೆ ಪಡೆದಿಲ್ಲ ಅಂತಂದ್ರೆ ನಮ್ಮ ಸಮಾಜದ ಶಾಸಕರು, ಸಚಿವರು ಯಾರಿದ್ದಾರೆ ಅವರೆಲ್ಲರ ರಾಜೀನಾಮೆ ಮೂಲಕ ಒತ್ತಾಯಕ್ಕೆ ನಾವು ಸಮಾಜ ಒತ್ತಾಯಿಸ್ತೇವೆ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೆ ಇದನ್ನೇ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅವಕಾಶ ಕೊಡೋದಿಲ್ಲ ಅಂತ ಮಾತನ್ನು ಈ ಮೂಲಕ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ಮನವಿ ಮಾಡಿಕೊಂಡು ಮತ್ತೊಮ್ಮೆ ವೀರಶೈವ ಬಂಧುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಮನವಿ ಮಾಡಿಕೊಂಡು ನಮ್ಮಲ್ಲಿ ಈ ಮೂಲಕ ಕೇಳಿ ಸ್ವಾಗತ. ಆತ್ಮೀಯರೇ,
ದಿನಾಂಕ 28/4/2025 ಏನು ರಾಜ್ಯ ಸರ್ಕಾರ ಈ ಜಾತಿ ಜನಗಣತಿಯನ್ನು ನಡೆಸಿ ಈ ಒಂದು ಜಾತಿ ಜನಗಣತಿಯನ್ನು ಅನುಷ್ಠಾನಕ್ಕೆ ತರಲು ಹೊರಟಿರುವುದು, ಅದರಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನು ಕುಗ್ಗಿಸಿ ಒಡೆಯುವ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದು, ಈ ಒಂದು ಷಡ್ಯಂತ್ರವನ್ನು ಖಂಡಿಸಿ ದಿನಾಂಕ 28/4/2025 ಸೋಮವಾರ ನಮ್ಮ ರಾಯಚೂರು ಜಿಲ್ಲೆಯ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ, ಮಠಾಧೀಶರ ಮತ್ತು ಎಲ್ಲ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಈ 10 ವರ್ಷಗಳ ಹಿಂದಿನ ಹಳೆಯದಾದ ಒಂದು ಕಾಂತರಾಜ್ ಅವರ ಅವೈಜ್ಞಾನಿಕ ಒಂದು ಜಾತಿ ಜನಗಣತಿ ಏನು ಹೇಳ್ತಾ ಇದ್ದಾರೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರ ಕುರಿತಾದ ಒಂದು ಜನಗಣತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಇದಕ್ಕಿಂತ ಮುಂಚೆ 1991ರಲ್ಲಿ ನಡೆಸಿದಂಥ ಜನಗಣತಿಯಲ್ಲಿ ಕೂಡ 65 ಲಕ್ಷನೇ ಇದೆ. ಈಗ ಕೂಡ 65 ಲಕ್ಷ ಇದೆ. ಇದರಲ್ಲಿ ನಮ್ಮ ಈಗೇನು ಇವರೇನು ವರದಿ ಕೊಟ್ಟರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ವರದಿಯ ಏನು ಉಪ ಪಂಗಡಗಳನ್ನೆಲ್ಲ ವೀರಶೈವ ಲಿಂಗಾಯತ ಮುಖ್ಯ ಪಂಗಡದಲ್ಲಿ ಸೇರಿಸಿದ್ರೆ, ತಾವು ಕೊಟ್ಟಿರ್ತಕ್ಕಂಥ ಏನೀಗ ಕಾಂತರಾಜ್ ಅವರ ವರದಿ ಪ್ರಕಾರ ನಾವು ನೋಡಿದ್ರೆ 1,28,00,000 ಜನಸಂಖ್ಯೆ ಆಗುತ್ತೆ. ಈ ಒಂದು ವರದಿ ಸಂಪೂರ್ಣವಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡೆಯುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಆದ್ದರಿಂದ ಈ ಒಂದು ಜನಸಂಖ್ಯೆಯನ್ನು ಕಡಿಮೆ ಮಾಡಿ ತೋರಿಸೋದ್ರಿಂದ, ಈಗ ಒಂದು ಎಕ್ಸಾಂಪಲ್ಗೆ ಇದಕ್ಕಿಂತ ಮುಂಚೆ 102 ಮಂದಿ ಶಾಸಕರು ಲಿಂಗಾಯತರಿದ್ದರು. ಆಮೇಲೆ ಕಡಿಮೆಯಾಗಿ 90 ಬಂದರೆ ಈಗ ಕೇವಲ 59 ಶಾಸಕರು ನಮ್ಮ ಸಮುದಾಯದವರಿದ್ದಾರೆ. ಈ ಏನು ಮೀಸಲಾತಿ ಜಾರಿ ಆದರೆ ನಮಗೆ ಈ ಮೀಸಲಾತಿ ಪ್ರಕಾರ ಒಂದು 20 ಶಾಸಕರಿಗೆ ಅವಕಾಶ ಸಿಗ್ಬೋದು. ಆ ಶಾಸಕರಲ್ಲಿ ಅವರು ಏನು ಹೋರಾಟ ಮಾಡೋಕ್ಕಾಗುತ್ತೆ, ಏನು ಮಾಡ್ತಾರೆ, ಜನಸಂಖ್ಯೆ ಆಧಾರಿತವಾಗಿ ಮಾಡಿದರೆ ನಮಗೆ ಕನಿಷ್ಠ 70ರಿಂದ 80 ಶಾಸಕರು ಆಯ್ಕೆ ಆಗುವಂಥ ಸಂಭವ ಇದೆ. ಆದ್ದರಿಂದ ಇದನ್ನು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ಸಮುದಾಯಕ್ಕೆ ಈ ವರದಿ ನಮಗೆ ಅತ್ಯಂತ ಒಡೆಯುವ ಷಡ್ಯಂತ್ರ ಅಂತ ಹೇಳಬೇಕಾಗುತ್ತೆ. ಇದನ್ನು ಪ್ರತಿಭಟಿಸಲಿಕ್ಕೆ ಪ್ರತಿಯೊಬ್ಬರು ಮನೆಯಿಂದ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕು ಮತ್ತು ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ವೀರಶೈವ ಸಮಿತಿ ಯುವ ಘಟಕದ ಅಧ್ಯಕ್ಷರು ಬರುವಂತ 28ನೇ ತಾರೀಕು ರಾಯಚೂರು ಜಿಲ್ಲಾ ಅಖಿಲ ಭಾರತ ವೀರಶೈವ ಸಮಾಜ ಹಾಗೂ ವೀರಶೈವ ಸಮಾಜ ಜಿಲ್ಲಾ ಘಟಕದ ವತಿಯಿಂದ ಈ ಒಂದು ಜನಗಣತಿಯ ರಾಜ್ಯ ಸರ್ಕಾರ ಜನಗಣತಿಯ ಅವೈಜ್ಞಾನಿಕವಾಗಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಇಂದಿನ ಜನಗಣತಿಯಲ್ಲಿ ಇದ್ದರೂ ಕೂಡ ಈಗ ಮುಂದುವರೆದು 10 ವರ್ಷಗಳ ಆದ ನಂತರ 2014ರಲ್ಲಿ ಜನಗಣತಿ ಪಟ್ಟಿ ಆಗಿರ್ತಕ್ಕಂಥದ್ದು ಈಗ 2025ರಲ್ಲಿ ಅದನ್ನ ಪರಿಗಣನೆಗೆ ತಗೊಂಡಿದ್ದಾರೆ. ಈಗ ಕೇವಲ 66 ಲಕ್ಷ ಜನಸಂಖ್ಯೆ ವೀರಶೈವ ಲಿಂಗಾಯತ ಇರತಕ್ಕಂಥದ್ದು ಅಂತಂದು ವರದಿಯಲ್ಲಿ ಅವೈಜ್ಞಾನಿಕವಾಗಿ ರಾಜ್ಯ ಸರ್ಕಾರ ಮಂಡಿಸಿದೆ. ಅದನ್ನು ನಾವು ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ, ರಾಯಚೂರು ಜಿಲ್ಲಾ ಎಲ್ಲಾ ತಾಲೂಕಾ ವತಿಯಿಂದ ನಾವು ಬರುವಂತ 28ನೇ ತಾರೀಕು ರೇಣುಕಾಚಾರ್ಯ ವೃತ್ತ, ಆರ್ಷಿತಾ ಗಾರ್ಡನ್ ಇಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರಗಳ ಮುಖಾಂತರ ಒಂದು ಕೊಟ್ಟು ರಾಜ್ಯ ಸರ್ಕಾರದ ಎಚ್ಚರಿಕೆಯನ್ನು ನಮ್ಮ ಜನಗಣತಿ ಅವೈಜ್ಞಾನಿಕವಾಗಿದ್ದು ಅದನ್ನು ಸರಿಪಡಿಸತಕ್ಕಂತ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದಲ್ಲಿ ಮಾನ್ವಿ ತಾಲೂಕಾ ವೀರಶೈವ ಸಮಾಜದ ಮುಖಂಡರು ಹಾಗೂ ಪಕ್ಷಾತೀತವಾಗಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಸ್ವಂತ ಖರ್ಚಿನಿಂದ, ಇದರಲ್ಲಿ ಯಾವುದೇ ರೀತಿಯಿಂದ ಯಾವ ರಾಜಕೀಯ ಇರುವುದಿಲ್ಲ, ಯಾವುದೇ ಇರುವುದಿಲ್ಲ, ಆದ ಕಾರಣ ಪಕ್ಷಾತೀತವಾಗಿ ಯಾವತ್ತೂ ವೀರಶೈವ ಸಮಿತಿಯ ಸಾಮಾನ್ಯ
ಸ್ವಹ ಮನಸ್ಸಿನಿಂದ ಅವರ ಒಂದು ಹೋರಾಟಕ್ಕೆ ಬೆಂಬಲಿಸಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾಗ ಮಾತ್ರ ನಾವು ಸರ್ಕಾರದ ಕಣ್ಣು ತೆರೆಸತಕ್ಕಂತ ವ್ಯವಸ್ಥೆ ಆಗ್ತದ. ಆದ ಕಾರಣ ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಜಾತಿ ಗಣಗತಿಯ ಪಟ್ಟಿಯನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟಿಸಿ ಸರ್ಕಾರದ ಕಣ್ತರಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕಾಗ್ತದ. ಆದ ಕಾರಣ ಅಲ್ಲಿ ಊಟದ ವ್ಯವಸ್ಥೆ ಆಯ್ತು ಹಾಗೂ ಟಿಫನ್ ವ್ಯವಸ್ಥೆ ಆಯ್ತು, ಎಲ್ಲರೂ ನಮ್ಮ ಘಟಕದವರು ಅಲ್ಲಿ ವ್ಯವಸ್ಥೆ ಮಾಡಿರ್ತಾರ. ದಯವಿಟ್ಟು ಎಲ್ಲಾ ನಮ್ಮ ಮಾನ್ವಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು, ರಾಜಕೀಯ ಪಕ್ಷದ ಮುಖಂಡರಾಗಿರುವುದು, ವೀರಶೈವ ಸಮಿತಿ ಎಲ್ಲಾ ಸದಸ್ಯರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ಎದಕ್ಕೆ ಖಂಡಿಸ್ತಾ ಇದ್ದೇವೆ ಅಂದ್ರೆ, ನಮ್ಮ ಸಂಖ್ಯೆ 1 ಕೋಟಿಗಿಂತ ಹೆಚ್ಚಿಗೆ ಇದೆ, ಆದರೆ 65 ಲಕ್ಷ ಅಂತ ಬಿಂಬಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಮ್ಮ ವೀರಶೈವ ಮಹಾಸಭಾ ವತಿಯಿಂದ ಇದನ್ನ ಖಂಡಿಸಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. 28ನೇ ತಾರೀಕು ಹರ್ಷಿತಾ ಗಾರ್ಡನ್ ಇಂದ ಡಿಸಿ ಆಫೀಸ್ನವರೆಗೆ 10 ಗಂಟೆಗೆ ಇರುತ್ತದೆ. ಈ ರ್ಯಾಲಿಯಲ್ಲಿ ಎಲ್ಲರೂ ಮಾನ್ವಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವೀರಶೈವ ಮಹಾಸಮಾಜ ವತಿಯಿಂದ ಹಾಗೂ ಮಹಿಳಾ ಘಟಕದ ವತಿಯಿಂದ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಮಸ್ತೆ. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.